ನೋಡಿ ಈ ದಿನದ ಕೆಲಸದಲ್ಲಿ ಸ್ಲೀವ್ಸು ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅನ್ನೋದು ತೋರಿಸ್ತಿದ್ದೀನಿ. ಶೋಲ್ಡರ್ ಸ್ಟಿಚ್ ಹತ್ರಕ್ಕೆ ಸ್ಲೀವ್ಸು ನ್ಯಾಚ್ ಇಟ್ಟು ಅಲ್ಲಿಂದ ಮಧ್ಯದಿಂದ ನಾನು ಸ್ಟಿಚ್ಚನ್ನು ಸ್ಟಾರ್ಟ್ ಮಾಡಿದ್ದೀನಿ. ಅರ್ಧ ಇಂಚು ಮಾರ್ಜಿನ್ನ ಮೇಂಟೈನ್ ಮಾಡಿಕೊಂಡು ಸ್ಟಿಚ್ ಹಾಕೋತಾ ಬರಬೇಕು. ಒಂದು ಸೈಡು ಫಿನಿಶ್ ಆದ ನಂತರ ನೋಡಿ ಇನ್ನೊಂದು ಸೈಡ್ಗೆ ಟರ್ನ್ ಮಾಡಿಕೊಂಡು ಈಗ ಬ್ಲೌಸ್ ಪೀಸು ಮೇಲೆ ಬಂದಿದೆ ನೋಡಿ, ಬಾಡಿ ಪೀಸು ಮೇಲೆ ಬಂದಿದೆ, ಸ್ಲೀವು ಕೆಳಗಡೆ ಹೋಗಿದೆ. ಈ ರೀತಿ ಇಟ್ಕೊಂಡು ಅರ್ಧ ಇಂಚು ಮಾರ್ಜಿನ್ನ ಕಂಟಿನ್ಯೂ ಮಾಡ್ಕೋತಾ ಸ್ಟಿಚ್ಚು ಕಂಪ್ಲೀಟ್ ಮಾಡಬೇಕು. ನೋಡಿ ಅರ್ಧದಿಂದ ಸ್ಟಾರ್ಟ್ ಮಾಡಿದ್ರೆ ಪರ್ಫೆಕ್ಟಾಗಿ ಸೆಂಟ್ರ್ ಕರೆಕ್ಟಾಗಿ ಬರುತ್ತೆ ಸ್ಲೀವು. ನೋಡಿ ಈಗ ಒಂದು ಸ್ಟಿಚ್ಚು ಕಂಪ್ಲೀಟ್ ಆಯಿತು. ಈಗ ಅದ್ರ ಮೇಲೆ ಡಬಲ್ ಸ್ಟಿಚ್ಚು ಇನ್ನೊಂದು ಸಲ ಹಾಕ್ತಿದ್ದೀನಿ ನೋಡಿ. ಕಂಪಲ್ಸರಿ ಡಬಲ್ ಸ್ಟಿಚ್ಚೇ ಹಾಕಬೇಕು ಸ್ಲೀವ್ಸ್ಗೆ. ಇದು ಮಾರ್ಜಿನ್ನು ಇಂಪಾರ್ಟೆಂಟು, ಎಲ್ಲ ಕಡೆ ಈವೆನಾಗೆ ಕ್ಲಾತ್ ಕೊಟ್ಟು ಸ್ಟಿಚ್ ಹಾಕಬೇಕಾಗುತ್ತೆ. ಇದು ಒಂದು ಸೈಡ್ ಸ್ಲೀವು ಈಗ ಕಂಪ್ಲೀಟ್ ಆಗಿದೆ. ಈಗ ಇನ್ನೊಂದು ಕಡೆ ಸ್ಲೀವನ್ನು ಸೇಮ್ ಅದೇ ರೀತಿಯೇ ಶೋಲ್ಡರು ಸ್ಟಿಚ್ ಹಾಕಿರ್ತೀವಲ್ವ ಅಲ್ಲಿಂದ ಸ್ಟಾರ್ಟ್ ಮಾಡಿ ಸ್ಲೀವ್ಸ್ನ ಮಧ್ಯ ನ್ಯಾಚ್ ಇರುತ್ತಲ್ವ ಅಲ್ಲಿಂದನೇ ಶೋಲ್ಡರ್ ಸ್ಟಿಚ್ಚು ಸ್ಲೀವ್ ಮಧ್ಯದ ನ್ಯಾಚು ಎರಡು ಒಂದೇ ಸಮ ಇರೋ ರೀತಿ ಇಟ್ಕೊಂಡು ಸ್ಟಿಚ್ ಹಾಕೋತಾ ಬರಬೇಕು. ಇದು ಬಿಗಿನರ್ಸ್ಗೋಸ್ಕರ ಮಾಡ್ತಿರೋ ವಿಡಿಯೋ. ನೋಡಿ ಈಗ ಅರ್ಧದಿಂದ ಸ್ಟಾರ್ಟ್ ಮಾಡಿದ್ದು ಮುಗೀತು, ಮತ್ತು ಟರ್ನ್ ಮಾಡ್ಕೊಂಡಿದ್ದೀನಿ. ಈಗ ಟರ್ನ್ ಮಾಡಿಕೊಂಡು ಇನ್ನೊಂದು ಅರ್ಧ ಸ್ಟಿಚ್ಚು ಬ್ಯಾಲೆನ್ಸ್ ಇರುತ್ತಲ್ವ ಅದನ್ನು ಕಂಪ್ಲೀಟ್ ಮಾಡ್ಕೊಳ್ತಿದ್ದೀನಿ. ಬಿಗಿನರ್ಸು ಈ ಮೆಥಡನ್ನೇ ಫಾಲೋ ಮಾಡಿದ್ರೆ ಅವ್ರಿಗೆ ಸ್ಲೀವ್ಸು ಸೈಡ್ಗೆ ಹೋಗೋದು ಆ ರೀತಿಯೆಲ್ಲ ಇರೋದಿಲ್ಲ. ಒಂದೊಂದು ಸಲ ಸ್ಲೀವ್ಸ್ಗೆ ಫ್ಲವರ್ ಬಂದಿರುತ್ತೆ. ಆ ರೀತಿ ಫ್ಲವರ್ ಬಂದಿರೋದು ಕರೆಕ್ಟಾಗಿ ಶೋಲ್ಡರ್ ಸ್ಟಿಚ್ ನೋಡಿಕೊಂಡು ಮಧ್ಯಕ್ಕೆ ಬರೋ ರೀತಿಯೇ ಹಾಕಿ ಸ್ಟಿಚ್ಚು ಮಾಡಬೇಕಾಗಿರುತ್ತೆ. ಅದಕ್ಕೋಸ್ಕರ ಅದು ಮಧ್ಯ ಈ ಮ್ಯಾಚಿಂದ ಕರೆಕ್ಟಾಗಿ ಸ್ಟಾರ್ಟ್ ಮಾಡಿದ್ರೆ ಇದು ಸೈಡ್ಗೆ ಹೋಗೋದು ಫ್ಲವರು ಆ ರೀತಿಯೆಲ್ಲ ಆಗದೆ ಕರೆಕ್ಟಾಗಿ ಬರುತ್ತೆ. ನೋಡಿ ಈಗ ಸ್ಲೀವ್ಸು ಕಂಪ್ಲೀಟ್ ಆಗಿದೆ. ಬಾಡಿ ಫಿಟ್ಟಿಂಗ್ಗೆ ಮಾರ್ಕ್ ಹಾಕ್ಕೊಳ್ತಿದ್ದೀನಿ ನೋಡಿ. ಹಾಮ್ ಡೌನ್ ಹತ್ರ ಮತ್ತು ಸ್ಲೀವ್ಸ್ ಹತ್ರ ಅಳತೆ ಬ್ಲೌಸ್ ಪ್ರಕಾರನೇ ಮಾರ್ಕ್ ಹಾಕ್ಕೊಳ್ತಿದ್ದೀನಿ. ಇನ್ನು ಫ್ರಂಟು ರೆಡಿ ಆಗುವಾಗಲೇ ಫ್ರಂಟ್ಗೆ ಮಾರ್ಕ್ ಹಾಕಿರ್ತೀನಿ ಫೈನಲ್ ಸ್ಟಿಚ್ ಎಲ್ಲಿಗೆ ಅಂತ, ಮತ್ತು ಬ್ಯಾಕ್ ರೆಡಿ ಆದಾಗ ಬ್ಯಾಕಿಗೂ ಮಾರ್ಕ್ ಹಾಕಿರ್ತೀನಿ. ಈ ಬಾಡಿ ಫಿಟ್ಟಿಂಗ್ ಮಾಡಬೇಕಾದ್ರೆ ಇದು ಚೆಸ್ಟ್ ಪಾಯಿಂಟ್ ಹತ್ರ ಮತ್ತು ಸ್ಲೀವ್ಸು ರೌಂಡ್ ಹತ್ರ ಎರಡು ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದು ಶೋಲ್ಡರ್ ಹತ್ರದಿಂದ ಆರ್ಮ್ ಶೇಪ್ ಹತ್ರಕ್ಕೆ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಒಂದು ಸೈಡ್ ಕಂಪ್ಲೀಟ್ ಆಯಿತು. ಈಗ ಇನ್ನೊಂದು ಸೈಡು ತೋರಿಸ್ತಿದ್ದೀನಿ ನೋಡಿ. ಸ್ಲೀವ್ಸು ರೌಂಡು ಎಷ್ಟಿದೆ ಅವ್ರದ್ರಲ್ಲಿ ಅಂತ ಹೇಳ್ಬಿಟ್ಟು ಮಾರ್ಕ್ ಹಾಕ್ತಿದ್ದೀನಿ. ಈಗ ಶೋಲ್ಡರ್ ಹತ್ರದಿಂದ ಕರೆಕ್ಟಾಗಿ ಇಟ್ಕೊಂಡು ಅಳತೆ ಬ್ಲೌಸು ಹಾಗೆ ನಾವು ಸ್ಟಿಚ್ ಮಾಡ್ತಾ ಇರೋವಂಥ ಬ್ಲೌಸು ಎರಡು ಕರೆಕ್ಟಾಗಿ ಟೈಟಾಗಿ ಎಳೆದು ಇಟ್ಕೊಂಡು ಮಾರ್ಕ್ ಹಾಕ್ಕೊಳ್ಬೇಕಾಗುತ್ತೆ. ನೋಡಿ ಮಾರ್ಕ್ ಮೇಲೇ ಸ್ಟಿಚ್ಚು ಸ್ಟಾರ್ಟ್ ಮಾಡಿ ಈಗ ಫ್ರಂಟ್ ಆ್ಯಂಡ್ ಬ್ಯಾಕು ಎಲ್ಲಿಗೆ ಬೇಕು ಅಂತ ಹೇಳ್ಬಿಟ್ಟು ಸೆಟ್ ಮಾಡಿ ಇಟ್ಕೊಂಡು ಸ್ಟಿಚ್ಚನ್ನು ಆದಷ್ಟು ಸ್ಟ್ರೈಟಾಗೆ ಬರೋ ರೀತಿಯೇ ನೋಡಿಕೊಂಡು ಹಾಕಬೇಕಾಗುತ್ತೆ. ಫಸ್ಟಲ್ಲಿ ಮತ್ತು ಲಾಸ್ಟಲ್ಲಿ ರಫಿಂಗು ಕಂಪಲ್ಸರಿ ಹಾಕಬೇಕು. ಆ ಕಡೆ ಒಂದು ಈ ಕಡೆ ಒಂದು ಎರಡು ಸ್ಟಿಚ್ ಆದ ನಂತರ ಅಳತೆ ಬ್ಲೌಸ್ ಇಟ್ಕೊಂಡು ಚೆಕ್ ಮಾಡ್ತಿದ್ದೀನಿ ನೋಡಿ. ಕರೆಕ್ಟಾಗಿ ಬಂದಿದೆಯಾ ಅವ್ರ ಅಳತೆಗೆ ಅಂದ್ಬಿಟ್ಟು ಚೆಕ್ ಮಾಡಬೇಕು. ಕರೆಕ್ಟಾಗಿ ಬಂದಿದೆ. ಈಗ ಉಳಿದಂಥ ಎಕ್ಸ್ಟ್ರಾ ನಾವು ಎಷ್ಟು ಸ್ಟಿಚ್ ಹಾಕ್ತೀವಿ ಅದ್ರ ಪಕ್ಕದಲ್ಲಿ ಅಷ್ಟು ಸ್ಟಿಚ್ಚನ್ನು ಕಂಪ್ಲೀಟ್ ಮಾಡಿಕೊಳ್ಬೇಕು. ಕೆಲವರು 3 ಸ್ಟಿಚ್ ಹಾಕ್ತಾರೆ, ಕೆಲವರು 4 ಸ್ಟಿಚ್ ಹಾಕ್ತಾರೆ. ನಾನು 4 ಸ್ಟಿಚ್ಚೇ ಕೊಟ್ಟಿರ್ತೀನಿ. ತುಂಬ ಹತ್ರಕ್ಕೆ ಕೊಡಲ್ಲ, ಒಂದು ಸ್ವಲ್ಪ ಒಂದು ಕಾಲು ಇಂಚಿಗೆ 4 ಸ್ಟಿಚ್ ಕೊಟ್ಟಿರ್ತೀನಿ. ಹಾಗೆಯೇ ಸ್ಲೀವ್ಸ್ಗೂ ನಾನು ಓವರ್ಲಾಕು ಮಾಡಿದ್ದೀನಿ. ಈ ಸೈಡ್ಸ್ಗೂ ಓವರ್ಲಾಕು ಕಂಪಲ್ಸರಿ ಮಾಡ್ತೀನಿ. ನೋಡಿ ಒಂದು ಸೈಡು 4 ಸ್ಟಿಚ್ಚು ಹಾಕಿದಾದಮೇಲೆ ಇದು ಎಕ್ಸೆಸ್ ಏನಿರುತ್ತೆ ಪೀಸು ಅದು ನಮಗೆ ಬೇಕಾಗಿರಲ್ಲ, ಅದನ್ನು ಕಟ್ ಮಾಡಿ ಲೆವೆಲ್ಲಾಗಿ ತೆಗೆದುಬಿಡ್ತೀನಿ. ಈಗ ಇನ್ನೊಂದು ಸೈಡ್ಗೂ 1 ಸ್ಟಿಚ್ ಹಾಕಿದ್ವಲ್ಲ, ಇನ್ನು ಉಳಿದಂಥ 3 ಸ್ಟಿಚ್ಚನ್ನು ಹಾಕ್ತಿದ್ದೀನಿ ನೋಡಿ. ಇದು 1 ಸ್ಟಿಚ್ಚು ಹಾಕಿದ ನಂತರನೇ ಅಳತೆ ಬ್ಲೌಸನ್ನು ಚೆಕ್ ಮಾಡ್ಕೊಳ್ಬೇಕು. ಆಗೇನಾದರೂ ಸ್ವಲ್ಪ ಲೂಸು ಟೈಟು ಇದ್ದರೆ ನಾವು ಮತ್ತೆ ಹಾಕಿರೋ ಸ್ಟಿಚ್ಚನ್ನು ರಿಮೂವ್ ಮಾಡಿ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಅದಕ್ಕೆ ಚೆಕ್ ಮಾಡ್ಕೊಂಡಿದ್ದಾದಮೇಲೆ ಉಳಿದಂಥ ಸ್ಟಿಚ್ಗಳನ್ನು ನಾನು ಹಾಕಿ ಕಂಪ್ಲೀಟ್ ಮಾಡ್ತೀನಿ. ಇದರಲ್ಲೂ ಎಕ್ಸೆಸ್ ಏನಿದೆ ಅದನ್ನ ತೆಗೆದುಬಿಡ್ತಿದ್ದೀನಿ ನೋಡಿ. ಇನ್ನು ಇವರು ಬ್ಲೌಸ್ ಪೀಸಲ್ಲಿ ನಾನು ಕ್ಲಾತು ತೊಗೊಂಡಿರಲಿಲ್ಲ ದಾರ ಕಟ್ಟೋದಕ್ಕೆ. ಅದು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದು ಉದ್ದ ಕಡಿಮೆ ಬಂದಿತ್ತು. ಅದಕ್ಕೋಸ್ಕರ ನಾನು ರೆಡಿಮೇಡ್ ದಾರನೇ ಹಾಕ್ತಿದ್ದೀನಿ. ಬೆಲ್ಗೋಸ್ಕರ 2 ಪೀಸು ಕಟ್ ಮಾಡ್ಕೊಂಡಿದ್ದೀನಿ.
2 ಚಿಕ್ಕದು 2 ದೊಡ್ಡದು, ಒಂದು ಚಿಕ್ಕದು ಒಂದು ದೊಡ್ಡದು ಬೆಲ್ ಇಡೋಣ ಅಂದ್ಬಿಟ್ಟು 4 ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ. ಒಂದೊಂದು ದಾರಕ್ಕೆ 2 ಪೀಸು. ಸ್ವಲ್ಪ ದಾರ ಗ್ಯಾಪ್ ಬಿಟ್ಟೆ ಡೋರಿ ಅಟ್ಯಾಚ್ ಮಾಡಬೇಕಾಗುತ್ತೆ. ನೋಡಿ, ಇದು ಸ್ವಲ್ಪ ದೊಡ್ಡದು, ಫಸ್ಟು ಚಿಕ್ಕದು ಕೊಟ್ಟಿದ್ದೀನಿ, ಆಮೇಲೆ ದೊಡ್ಡದು ಕೊಟ್ಟಿದ್ದೀನಿ ನೋಡಿ ಬೆಲ್ಲು. ಇವರು ಸ್ವಲ್ಪ ಸಿಂಪಲ್ಲಾಗೆ ಬ್ಲೌಸಸ್ಸು ಕೇಳ್ತಾರೆ, ಅದಕ್ಕೋಸ್ಕರ ಅವ್ರಿಗೆ ಸಿಂಪಲ್ಲಾಗೆ ಬೆಲ್ ಕೊಟ್ಟಿದ್ದೀನಿ. ನಾರ್ಮಲಾಗಿ ಬೆಲ್ ಶೇಪ್ ಅಷ್ಟೇ ಕೊಟ್ಟಿದ್ದೀನಿ. ಒಂದು ಡೋರಿ ರೆಡಿ ಆಯಿತು. ಇನ್ನೊಂದಕ್ಕೂ ಅದೇ ರೀತಿ ಬೆಲ್ಲನ್ನು ಇಡ್ತಿದ್ದೀನಿ. 2 ಸೇಮ್ ಸೈಜ್ ತೊಗೊಳ್ಬೋದು. ನಾನು ಒಂದು ಚಿಕ್ಕದು ಒಂದು ದೊಡ್ಡದು ಇರಲಿ ಅಂತೇಳ್ಬಿಟ್ಟು ತಗೊಂಡಿದ್ದೀನಿ. ಬ್ಲೌಸ್ ಪೀಸಲ್ಲೇ ಕ್ಲಾತ್ ಉದ್ದ ಸಿಕ್ಕಿದರೆ ನಾನು ಬ್ಯಾಕ್ ಸೈಡ್ ಕೊಟ್ಟೋದಕ್ಕೆ ಅದರಲ್ಲೇ ದಾರ ಮಾಡ್ತಿದ್ದೆ. ಅದು ಉದ್ದ ಇರಲಿಲ್ಲ. ಸ್ವಲ್ಪ ಉದ್ದ ಇದ್ರೇ ಚೆನ್ನಾಗಿರುತ್ತೆ ದಾರ. ತುಂಬ ಉದ್ದ ಕಡಿಮೆ ಇದ್ದರೆ ಚೆನ್ನಾಗಿರಲ್ಲ ಬ್ಲೌಸು. ಅದಕ್ಕೋಸ್ಕರ ರೆಡಿಮೇಡ್ದೇ ತಗೊಂಡಿದ್ದೀನಿ. ಇನ್ನು ಪರ್ಫೆಕ್ಟ್ ಕಲರ್ದಿತ್ತು ರೆಡಿಮೇಡ್ದು, ಅದಕ್ಕೋಸ್ಕರ ಅದನ್ನೇ ಹಾಕ್ತಾಯಿದ್ದೀನಿ ನೋಡಿ. ಇನ್ನು 2 ಕಡೆ ಡೋರಿನೂ ರೆಡಿ ಆಯಿತು. ಇದು ಬ್ಲೌಸ್ ಕಲರ್ ಚೆನ್ನಾಗಿದೆ. ಈ ರೀತಿ ಕಲರ್ ಬ್ಲೌಸಸ್ಸೇ ತುಂಬ ಸ್ಟಿಚಿಂಗ್ ಬರುತ್ತೆ. ಸ್ಯಾರಿ ಯಾವ ಕಲರ್ ಇದ್ದರೂ ಬ್ಲೌಸ್ ಪೀಸ್ ಮಾತ್ರ ಈ ಕಲರ್ ಕೊಟ್ಬಿಟ್ಟಿರ್ತಾರೆ ಸ್ಯಾರಿಯಲ್ಲಿ. ನೋಡಿ, 2 ದಾರ ರೆಡಿ ಆಯಿತು. ಬ್ಲೌಸ್ ಪೀಸ್ಗೆ ಅಟ್ಯಾಚ್ ಮಾಡ್ತಿದ್ದೀನಿ. ಅಟ್ಯಾಚ್ ಮಾಡುವಾಗಲೂ ನಾವು ಶೋಲ್ಡರಿಂದ ಎಷ್ಟು ಡೌನ್ಗೆ ನಾವು ಇಟ್ಟಿದ್ದೀವಿ ಅಂತ ನೋಡ್ಕೊಳ್ಬೇಕಾಗುತ್ತೆ. ಒಂದು ಎಷ್ಟು ಡೌನ್ಗೆ ಇಟ್ಟಿದ್ರೆ ಇನ್ನೊಂದನ್ನು ಸೇಮ್ ಅದೇ ಡೌನ್ಗೆ ಇಡಬೇಕಾಗುತ್ತೆ. ಅದು 2 ಸೈಡು ನೋಡಿಕೊಂಡೇ ಇಡಬೇಕು. ಕಂಪ್ಲೀಟ್ ಆಯಿತು ನೋಡಿ, ಡೋರಿ ಫಿಕ್ಸ್ ಮಾಡಿದ್ದು ಕಂಪ್ಲೀಟ್ ಆಯಿತು. ಇನ್ನು ಇವರು ಶೋಲ್ಡರ್ ಬಟನ್ನು ಕಂಪಲ್ಸರಿ ಇವ್ರಿಗೆ ಬೇಕು, ಅದಕ್ಕೋಸ್ಕರ ಪಟ್ಟಿ ಇಡ್ತಾಯಿದ್ದೀನಿ. ಶೋಲ್ಡರ್ ಬಟನ್ನು ಪಟ್ಟಿ ಇಟ್ಬಿಟ್ರೆ ಬ್ಲೌಸು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟು ಓವರ್ಲಾಕ್ ಮಾಡಬೇಕು ಸೈಡ್ಸು. ಓವರ್ಲಾಕ್ ಮಾಡಿದ್ರೆ ಇನ್ನು ಬ್ಲೌಸು ಕಂಪ್ಲೀಟ್ ಆದಾಗೆ. ನೋಡಿ, ಪಟ್ಟಿ ಅಟ್ಯಾಚ್ ಮಾಡ್ತಿದ್ದೀನಿ ಶೋಲ್ಡರ್ ಹತ್ರಕ್ಕೆ. ಇನ್ನು ಉಕ್ಸ್ ಹಾಕೋರಿಗೆ ಕೊಟ್ಬಿಟ್ರೆ ನನ್ನ ಕೆಲಸ ಕಂಪ್ಲೀಟ್ ಆಯಿತು. ಅವರು ಉಕ್ಸ್ ಹಾಕಿ ತೊಗೊಂಬರ್ತಾರೆ. ನೋಡಿ, ಸೈಡ್ಸು ಓವರ್ಲಾಕು ಕಂಪ್ಲೀಟ್ ಆಗಿದೆ. ನೋಡಿ, ಬ್ಲೌಸು ಕಂಪ್ಲೀಟ್ ಆಯಿತು. ಬ್ಯಾಕ್ ಸೈಡು ಇದಕ್ಕೆ ನಾನು ಬಾರ್ಡ್ರ್ ಕೊಟ್ಟಿದ್ದೀನಿ. ಡೈಮಂಡ್ ಶೇಪ್ ಕೊಟ್ಬಿಟ್ಟು ಅದಕ್ಕೆ ಬಾರ್ಡರ್ ಕೊಟ್ಟಿದ್ದೀನಿ, ಕಾಣ್ತಿದೆ ನೋಡಿ. ಇದು ಬ್ಲೌಸು ಸ್ವಲ್ಪ ರಫ್ನೆಸ್ ಇದೆ ಮುಟ್ಟೋಕ್ಕೆ. ಬ್ಲೌಸು ಸ್ಟಿಚಿಂಗು ಕಂಪ್ಲೀಟ್ ಆಯಿತು. ಚೆನ್ನಾಗಿ ಕಾಣ್ತಿದೆ ಬ್ಲೌಸು. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್. ಜೈ ಶ್ರೀರಾಮ್.